ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಈಗ ಕೇಳಿ ಪತ್ರಕರ್ತರು ಹಾಗೂ ಮಾಧ್ಯಮ ಅಕಾಡೆಮಿ ಸದಸ್ಯರಾದ ಕೆ ನಿಂಗಜ್ಜ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿನ್ನ ಕಂಡಾಗ ಸಂತೋಷವೇನು. ಪ್ರಿಯ ಕೇಳಿಗರೆ ನಮಸ್ಕಾರಗಳು. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಹಿರಿಯ ಪತ್ರಕರ್ತರು, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಕೂಡ ಆಗಿರುವಂಥ ಕೆ ನಿಂಗಜ್ಜ ಅವರು. ಇವರು ಗಂಗಾವತಿಯಿಂದ ಹೊರಬರತಕ್ಕಂತಹ ಕಿಷ್ಕಿಂಧಾವಾಣಿ ಅನ್ನುವಂಥ ಪತ್ರಿಕೆಯ ಸಂಪಾದಕರಾಗಿದ್ದಾರೆ. ನಿಂಗಜ್ಜ ಅವರು ಒಬ್ಬ ಒಳ್ಳೆಯ ರೇಡಿಯೋ ಕೇಳುಗರು. ಧಾರವಾಡ ಆಕಾಶವಾಣಿ ಕಾರ್ಯಕ್ರಮಗಳ ಜೊತೆಗೆ ಬೆಂಗಳೂರು ಆಕಾಶವಾಣಿಯ ಮುಖ್ಯವಾಹಿನಿ, FM ರೈನ್ಬೋ ಮತ್ತು ವಿವಿಧ ಭಾರತೀಯ ಅನೇಕ ಕಾರ್ಯಕ್ರಮಗಳನ್ನು ಅವರು ಕೇಳ್ತಾ ಇರ್ತಾರೆ. ಇವ್ರನ್ನ ಪರಿಚಯ ಮಾಡಿಕೊಡ್ತಾ ಅವರ ಆಸಕ್ತಿ ಹೇಗೆ ಆಕಾಶವಾಣಿಯ ಬಗೆಗೆ ಬೆಳೀತು ಮತ್ತು ಆಕಾಶವಾಣಿಯಿಂದ ಅವರು ಹೇಗೆ ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಂಗಜ್ಜ ಅವರಿಗೆ. ನಮಸ್ಕಾರ ಸರ್. ತಾವು ಆಕಾಶವಾಣಿಯ ನಿರಂತರ ಕೇಳುಗರು, ಆಕಾಶವಾಣಿಯ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರುವಂಥವ್ರು. ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ಸಂದೇಶಗಳನ್ನು ಕಳಿಸೋರು ಅಂತ ನಾವು ನೋಡಿದ್ದೀವಿ. ಇವತ್ತು ನೀವು ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್? ನಮ್ಮ ಗ್ರಾಮೀಣ ಸೊಗಡಿನ ಭಾಷೆ ಹೇಳ್ಬೇಕಂದ್ರೆ ತುಪ್ಪ ಹಾಕ್ಕೊಂಡು ಹೋಳಿಗೆ ಉಂಡಷ್ಟು ಒಂದೇ ಮಾತು. ಸರ್, ತಾವು ಉತ್ತರ ಕರ್ನಾಟಕದಲ್ಲಿ ನಿಮ್ಮದೇ ಆದಂಥ ಒಂದು ಛಾಪು ಮೂಡಿಸಿರುವಂಥ ಕಿಷ್ಕಿಂಧಾವಾಣಿ ಅನ್ನುವಂಥ ಪತ್ರಿಕೆಯನ್ನು ತಾವು ನಡೆಸ್ತಾ ಇದ್ದೀರಿ. ಈ ಪತ್ರಿಕೆಯನ್ನು ನಡೆಸೋದಕ್ಕೆ ಭಾಳ ವಿಶೇಷವಾಗಿ ಆಕಾಶವಾಣಿ ಏನಾದರೂ ಇನ್ಸ್ಪಿರೇಷನ್ ಆಗಿ ಸ್ಫೂರ್ತಿಯಾಗಿ ಕೆಲಸ ಮಾಡಿದೆಯಾ? ನಾನು ಗಂಗಾವತಿ ತಾಲೂಕಿನ ಒಂದು ಐತಿಹಾಸಿಕ ನಗರ ಆನೆಗೊಂದಿಯಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ ಆಗುತ್ತೆ. ಓಕೆ. ಅಲ್ಲಿ ನಮ್ಮ ಸಮಾಜ ಮೇಷ್ಟ್ರು ವೀರೇಶಪ್ಪ ಅಂತ ಇರ್ತಾರೆ. ವೀರೇಶಪ್ಪ ಅವರು ಸಮಾಜ ಮೇಷ್ಟ್ರು ಆಗಿದ್ದು ನಮಗೆ ಇತಿಹಾಸದ ಬಗ್ಗೆ ಅದ್ಭುತವಾದಂಥ ಕಣ್ಣಿ ಕಟ್ಟುವಾಗೆ ಮಾತಾಡ್ತಿದ್ರು. ಮಾತಾಡೋ ಜೊತೆಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಅವರು ಕ್ವಶನ್ ಕೇಳ್ತಾಯಿದ್ರು. ಓಕೆ. ಒಂದಿನ ನಮ್ಗೆ ಉತ್ತರ ಬರದೇ ಇದ್ದಾಗ ಅವ್ರು ಹೇಳಿದ್ರಲ್ಲಿ, ನೀವೆಲ್ಲ ಆಕಾಶವಾಣಿ ಪ್ರದೇಶ ಸಮಾಚಾರ ಕೇಳ್ರಿ, ವಾರ್ತೆಗಳನ್ನು ಕೇಳ್ರಿ, ಕೃಷಿ ರಂಗ ಕೇಳ್ರಿ, ಯುವವಾಣಿ ಕೇಳ್ರಿ, ಚಿಂತನ ಕೇಳ್ರಿ, ಅಲ್ಲಿ ಕ್ವಶನ್ ಬರುತ್ತೆ ಅಂತ ನನಗೆ ಒಬ್ಬರು ಹೇಳಿದರು. ಓಹೋ. ನಾನು ಕೇಳಿ ಬಂದು ಉತ್ತರ ಕೊಡ್ತಿದ್ದೆ. ಎಲ್ಲ ಮಕ್ಕಳಿಗೂ ಆಶ್ಚರ್ಯ, ವಿದ್ಯಾರ್ಥಿಗಳು, ನನಗೆ ಗೆಳೆಯ ಸಹಪಾಠಿಗಳಿಗೆ. ಓಹೋ. ನನಗೆ ಅವ್ರು ಏನೋ ಒಂದು ಪೇಪರ್ಮೆಂಟ್ ಕೊಡಿಸಿ ನನ್ನ ಆ ಮಾಹಿತಿಯನ್ನು ಸೀಕ್ರೆಟ್ ಓಪನ್ ಮಾಡ್ಕೊಂಡ್ರು. ಇದು ಎಷ್ಟನೇ ವಯಸ್ಸಿನಲ್ಲಿ? ಐ ಥಿಂಕ್ 7th ನಾನು. ಓಕೆ. ನಾನು 7ನೇ ಕ್ಲಾಸ್ ಇದ್ದಾಗ. 6, 7. ಓಕೆ. ಅಲ್ಲೇ ಪಕ್ಕದ ಕಿಷ್ಕಿಂಧ ಅಂಜನಾದ್ರಿ ಪಕ್ಕದಲ್ಲೇ ಹನುಮನಹಳ್ಳಿಯಲ್ಲಿ ನನ್ನ ಜನನ ಆಗುತ್ತೆ. ಓಕೆ. ಅಲ್ಲಿ 1ನೇಂದ್ರ 3ನೇ ಕ್ಲಾಸ್ ಓದ್ತೀನಿ. ಅಲ್ಲಿಂದ ಆನೆಗೊಂದಿಗೆ ಬರ್ತೀನಿ. ಅಲ್ಲಿ 4, 5, 6, 7. ನನಗೆ ಪ್ರೈಮರಿ ಇದ್ದಾಗಲೇ ಆಕಾಶವಾಣಿ ಬಗ್ಗೆ ವಿಶೇಷ ಒಲವು. ನಾವು ಪತ್ರ ಬರೆದು ಬೇಕಾದ ಗೀತೆ ಕೇಳ್ತಿದ್ವಿ. ಓಕೆ. ಆಮೇಲೆ ಸಂಡೇ ದಿನ ಬರ್ತಿತ್ತು ಒಂದು ಕಾರ್ಯಕ್ರಮ ಬೆಳಗ್ಗೆ, ಗಿಳಿವಿಂಡು ಅಂತ ಹೇಳ್ಬೋದು. ಹೌದು, ಅದ್ಭುತ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮ ಎಲ್ಲ ಬೆಳ್ಕೊಂಡು ಈ ಸುದ್ದಿಗಳು, ಪ್ರದೇಶ ಸಮಾಚಾರ, ಮತ್ತು ವಿಧಾನಸಭೆ ಅಧಿವೇಶನ ನಡೆದಾಗ ಒಂದು ಇದು ಬರ್ತಿತ್ತು. ಹೌದು, ವಿಧಾನಮಂಡಲದಲ್ಲಿ ಇಂದು ಅಂತ ಹೇಳಿ ಒಂದು ಕಾರ್ಯಕ್ರಮ ಈಗಲೂ ಬರುತ್ತೆ. ಅವೆಲ್ಲ ಕೇಳಿ ನಮಗೆ ರಾಜಕೀಯ ಆಸಕ್ತಿ, ಸುದ್ದಿ. ನಂತರ ನಾನು ಆಫ್ಟರ್ ಡಿಗ್ರಿ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ ಮಾಡಿ, ಓಕೆ, ಲೋಕಲ್ ಒಂದು ಕೇಬಲ್ಲಿಗೆ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟೆ. ಅಲ್ಲಿಂದ ಈ ಪತ್ರಿಕೋದ್ಯಮ, ಪತ್ರಿಕೆ, ವಾರ್ತೆಗಳು ಹುಚ್ಚು. ನಾನು ಕಳೆದ ಒಂದು 5-6 ದಿನಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ಕೆಲಸ ಮಾಡಿ ಈಗ ಒಂದು ಸ್ವಂತ ಪತ್ರಿಕೆಯನ್ನು ಮಾಡಿದ್ದೀನಿ, ಕಿಷ್ಕಿಂಧಾವಾಣಿ ಅಂತೇಳಿ. ಓಕೆ. ನನ್ನ ಈ ಪತ್ರಿಕೋದ್ಯಮದ ನಂಟು ಮೂಲ ಬುನಾದಿನೇ ಆಕಾಶವಾಣಿ ಅಂದರೆ ತಪ್ಪಲ್ಲ. ಅಲ್ಲ, ನೀವು ನಿಮ್ಮ ವೃತ್ತಿಯ ಆಯ್ಕೆಯನ್ನಾಗಿ ಇದನ್ನು ಮಾಡ್ಕೊಂಡ್ರಾ? ಜರ್ನಲಿಸಮ್ ಮಾಡ್ಕೊಂಡಿದ್ದ ಹೇಗೆ? ಇಲ್ಲ, ಡಿಗ್ರಿ ಆದಮೇಲೆ ನಾನು BEd ಹೋಗಬೇಕು, ಟೀಚರ್ ಆಗಬೇಕಂತ ನನ್ನ ಆಸೆ ಇತ್ತು. ಆದರೆ ನನಗೆ ಯಾಕೋ ಸೀಟ್ ಕೂಡ ಸಿಕ್ತು. ಬಳ್ಳಾರಿ BEd ಕಾಲೇಜ್ ಸೀಟ್ ಸಿಕ್ತು ನನಗೆ. ಓಕೆ. ಅದಕ್ಕೆ ಹೋಗಲಿಲ್ಲ ನಾನು. ಆಲ್ರೆಡಿ ನಾನು ಒಂದು 2 ತಿಂಗಳ ಈ ಕೇಬಲ್ನಲ್ಲಿ ಉಪಸಂಪಾದಕ ಕೆಲಸ ಮಾಡ್ತಿದ್ದೆ. ಓಕೆ. ಎಲ್ಲ ವಿಡಿಯೋ ಮಾಡ್ಕೊಂಬಂದು ಸ್ಕ್ರಿಪ್ಟ್ ಬರೆದು ಸುದ್ದಿ ಓದಬೇಕು. ಭಾರಿ ಇಂಟ್ರೆಸ್ಟ್ ಬರ್ತಿತ್ತು, ಆಸಕ್ತಿದಾಯಕ ಫೀಲ್ಡ್ ಅಲ್ಲ. ಓಕೆ. ನಾನು BEd ಹೋಗಲೇ ಇಲ್ಲ. ಇದನ್ನೇ ಮೂಲ ವೃತ್ತಿ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಓಕೆ. ನಿಮಗೆ ಬಹಳ ಪ್ರಭಾವಿಸಿರುವಂತಹ ಆಕಾಶವಾಣಿ ಕಾರ್ಯಕ್ರಮಗಳು ಯಾವುದಾದ್ರು ನಿಂಗಜ್ಜ ಅವರೇ? ನಾನು ನಿಮಗೆ ಹೇಳ್ಬೇಕಂದ್ರೆ ಧಾರವಾಡ ಆಕಾಶವಾಣಿ ಜಾಸ್ತಿ ಕೇಳ್ತಿದ್ವಿ ನಾವು. ಆಗಾಗ ಬೆಂಗಳೂರು ಕೇಳ್ತಿದ್ವಿ. ಓಕೆ. ಬೆಂಗಳೂರು ಕೇಳ್ತಿದ್ವಿ. ನಮ್ಮಲ್ಲಿ ಅದು ಏರ್ನಲ್ಲಿ ಬೆಂಗಳೂರು ಹೆಚ್ಚು ಕಮ್ಮಿ ಬರ್ತೈತೆ ಆಗ. ಓಕೆ. ಈಗ ಚೆನ್ನಾಗಿ ಬರುತ್ತೆ, ಈ ಮೊಬೈಲ್ನಾಗೂ ಬರುತ್ತೆ ಅದು. ಹೌದು.
ಪ್ರಮುಖವಾಗಿ ಧಾರವಾಡದಲ್ಲಿ ನಾವು ಕೇಳ್ತಕ್ಕಂಥದ್ದು ಬೆಳಿಗ್ಗೆ ಚಿಂತನ ಅಂತ ಒಂದು ಬರುತ್ತೆ. ಅದು ಮೌಲ್ಯಯುತವಾದಂಥ ಕಾರ್ಯಕ್ರಮ. ನಮ್ಮ ದಿನ ಆರಂಭಕ್ಕೆ ನಾವು ಹೇಗೆ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತೇಳಿ ಅದು ಬೂಸ್ಟ್ ಇದ್ದಂಗೆ ಚಿಂತನ. ಅಲ್ಲಿಂದ ಸ್ಟಾರ್ಟ್ ಆಗಿ ಭಕ್ತಿಗೀತೆ ಕಾರ್ಯಕ್ರಮ ಬರುತ್ತೆ, ವಂದನ ಅಂತ ಬರ್ತಿತ್ತಲ್ಲಿ ನಮ್ಮಲ್ಲಿ. ಆ ಥರ ಆಮೇಲೆ ನೆಕ್ಸ್ಟ್ ಚಿತ್ರಗೀತೆಗಳು, ವಾರ್ತೆಗಳು, ಕೃಷಿ ಸಂಬಂಧಪಟ್ಟ ಇವು ಭಾವಗೀತೆಗಳು, ಪ್ರತಿ ಸಂಡೇ ಸಿನಿಮಾ, ಕರೆಕ್ಟ್, ನಾಟಕ, ಆಮೇಲೆ ಗಿಳಿವಿಂಡು ಕಾರ್ಯಕ್ರಮ, ಆಮೇಲೆ ಕೃಷಿ ಸಂಬಂಧಪಟ್ಟಂತೆ ಕೃಷಿ ರಂಗ, ಇಂತೆಲ್ಲ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಸಮಗ್ರವಾಗಿ ಆಕಾಶವಾಣಿ ನಮ್ಮ ತಲೆ ತುಂಬಿಕೊಂಡು ಇವತ್ತು ಅದು ನಮಗೆ ಪತ್ರಿಕೋದ್ಯಮ ಭಾಳ ಹೆಲ್ಪ್ ಆಗಿದೆ ಈ ಎಲ್ಲ ಕಾರ್ಯಕ್ರಮಗಳು. ಓಕೆ, ಸೊ ಅದರಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ನಿಜವಾದ ಅರ್ಥದಲ್ಲಿ ಹೇಗೆ ನಿಮಗೆ ಪತ್ರಿಕೋದ್ಯಮಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡ್ತಿದೆ ಅಂತೇಳಿ? ಈಗ ಪ್ರತಿದಿನ ವಾರ್ತೆ, ಪ್ರತಿದಿನ ಬರ್ತಕ್ಕಂಥ ಕೃಷಿ ಸಂಬಂಧಪಟ್ಟ ವಿಷಯಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು, ಈ ಎಲ್ಲ ವಿಷಯಗಳನ್ನು ಒಬ್ಬ ಪತ್ರಕರ್ತ ಆದವನು ಎಲ್ಲ ನಾಲೆಜನ್ನು ಬೆಳೆದಿರಬೇಕು. ಅವನಿಗೆ ಸೈನ್ಸ್ ಗೊತ್ತಿರಬೇಕು, ಹೌದು, ಅವನಿಗೆ ಆಧ್ಯಾತ್ಮ ಗೊತ್ತಿರಬೇಕು, ಕ್ರೀಡೆ ಗೊತ್ತಿರಬೇಕು. ನಿಜ, ಆಕಾಶವಾಣಿ ಕ್ರೀಡೆ ಕೂಡ ವಿಶೇಷ ಇದೆ. ನಿಜ ನಿಜ, ಸ್ಪೋರ್ಟ್ಸ್ ನ್ಯೂಸ್ ಇದೆ ಅಲ್ಲ. ಹೌದು. ಒಟ್ಟಾರೆ ಒಬ್ಬ ಪತ್ರಕರ್ತನಿಗೆ ಏನು ಬೇಕೋ ಮೂಲಭೂತ ತರಬೇತಿ ಆಕಾಶವಾಣಿ ಕೊಡುತ್ತೆ. ನಿಜ, ಎಸ್, ಇದು ಮಾತ್ರ ನಾನು ನನ್ನ ವೃತ್ತಿಯಲ್ಲಿ ಅನುಭವಿಸಿದ್ದೀನಿ. ಈಗಲೂ ಸಹ ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತೀನಿ. ಓಕೆ, 6:30 ಇಂದ 7:30 ಸ್ಟಾರ್ಟ್ ಆಗುತ್ತೆ ನನ್ನದು ಆಕಾಶವಾಣಿ. ಮೊದಲೆಲ್ಲ ಧಾರವಾಡ ಕೇಳ್ತಿದ್ದೆ, ಈಗ ನನ್ನ ಮೊಬೈಲ್ ಇರೋದ್ರಿಂದ ಭಾಳ ಅವೈಲೇಬಲ್, ಈಸಿ. FM ರ್ಯಾಂಬೋ ಅಂತ ಬರುತ್ತೆ, ಹೌದು, ವಿವಿಧ ಭಾರತಿ, ಇವೆರಡು ನಾನು ಬೆಳಗಿನ ಗೆಳೆಯರು. ಅದು ಹೇಗೆ ಮುದ ಕೊಡುತ್ತೆ ನಿಮಗೆ? ಅದ್ಭುತ. ಒಂದು ಭಕ್ತಿಗೀತೆಯ ಸಿನಿಮಾ ಹಾಡುಗಳು, ಕರೆಕ್ಟ್. ಆಮೇಲೆ ಒಂದು ಭಾಳ ಅದ್ಭುತವಾದಂಥದ್ದು ನಾನು ಮನಗಂಡಿದ್ದಂದರೆ, ಆಕಾಶವಾಣಿ ಒಂದು ಕನ್ನಡ ಶಬ್ದವನ್ನು ಪರಿಚಯ ಮಾಡ್ತಿದ್ದು ಹೋದ ವರ್ಷ ಒಂದು ಕಾರ್ಯಕ್ರಮದಲ್ಲಿ. ಪ್ರತಿಯೊಂದು ಕನ್ನಡ ಶಬ್ದ. ಹೌದು, ಆ ಕಾರ್ಯಕ್ರಮ ಅದು ಹೆಸರು ಮರ್ತಿದ್ದೀನಿ ನಾನು. ಜೊತೆಗೆ ಕನ್ನಡ ಕಜ್ಜಾಯ ಅಂತ ಹೇಳಿ ಒಂದು ಕಾರ್ಯಕ್ರಮ ಹೋದ ವರ್ಷ ಬಂತು. ಎಸ್, ಕಳೆದ ವರ್ಷ ಬಂತು. ಅದು ಟೋಟಲ್ ನಾನು ಸೀರೀಸ್ ಕೇಳಿದ್ದೀನಿ, ಟೋಟಲ್ ಸೀರೀಸು. ಆಮೇಲೆ ಈ ವರ್ಷ ಕನ್ನಡ ರತ್ನ ಭಂಡಾರ ಅಂತ ಬರುತ್ತೆ. ಕರೆಕ್ಟ್. ಇತ್ತೀಚೆಗೆ ತಾರಾ ಸುಬ್ರಾಯರದು ಒಂದು ಅವ್ರ ಧ್ವನಿಮುದ್ರಿಕೆಯನ್ನು ಹಾಕಿದ್ರಿ. ಹೌದು. ನನಗೆ ಯಾಕಪ್ಪ ಕಾರ್ಯಕ್ರಮ ಮುಗೀತು ಅಂತೇಳಿ. ಅವ್ರ ಚಿಕ್ಕಪ್ಪನೂ ಸಾಹಿತಿ, ಅವ್ರ ಪ್ರೇರಣೆ, ಅದ್ಭುತವಾದಂಥ ಮಾತುಗಳನ್ನು ಆಡಿದರು. ಒಟ್ಟಾರೆ ನನಗೆ ಆಕಾಶವಾಣಿ ನನಗೆ ಯಾಕೋ ಒಂದು ನನ್ನ ಜೀವನದ ಅವಿಭಾಜ್ಯ ಅಂಗ ಅನಿಸ್ತಾ ಇದೆ. ನಿಜ, ಅದು ಯಾಕೆ ಅಂತ ಹೇಳಿದ್ರೆ, ಒಂದು ಈ ಕನ್ನಡ ರತ್ನ ಭಂಡಾರದ ಸ್ವರೂಪನೇ ಆಗಿದೆ. ವಾಸ್ತವಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಡೀ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಭಂಡಾರ ನಮ್ಮ ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ಅಡಕವಾಗಿರುವಂಥದ್ದು ನಾವೆಲ್ಲ ಗಮನಿಸಬೇಕು. ಸೊ ಅದನ್ನು ತೆಗೆದು, ಅದನ್ನು ಹೆಕ್ಕಿ ತೆಗೆದು ನಮ್ಮ ಕೇಳಿಗರಿಗೆ ಸ್ವಲ್ಪವೇ ಕೊಡುವಂಥದ್ದು, ಸ್ವಲ್ಪವೇ ಉಣಬಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಆದರೂ ನನ್ನ ಒಪಿನಿಯನ್ ಪ್ರಕಾರ ನಿಮ್ಮ ಕನ್ನಡ ಕಜ್ಜಾಯ ಆಗಿರ್ಬೋದು, ಕನ್ನಡ ರತ್ನ ಭಂಡಾರ ಆಗಿರ್ಬೋದು, ಇಂಥ ಕಾರ್ಯಕ್ರಮ ಬೇರೆಲ್ಲೂ ಸಿಗಲ್ಲ. ನಿಜ, ಈ ಖಾಸಗಿ ರೇಡಿಯೋದಲ್ಲಿ ಸಿಗಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ನೀವು ಒಂದು ಸಲಹೆ ಇದು, ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಯುವಜನಾಂಗಕ್ಕೆ ಇನ್ನೂ ತಿಳಿಸ್ಬೇಕು, ಇದ್ರ ಬಗ್ಗೆ ಪ್ರಚಾರ ಆಗಬೇಕು, ಪ್ರೋತ್ಸಾಹ ಸಿಗಬೇಕು. ನಿಮ್ಮಲ್ಲಿರ್ತಕ್ಕಂತಹ ಸಂಗ್ರಹ ಅವ್ರಿಗೆ ಅವೈಲೇಬಲ್ ಆಗಬೇಕು. ಆ ಥರ ಏನಾದರೂ ಒಂದು ಮಾಡಿದರೆ ಇನ್ನಷ್ಟು ರೇಡಿಯೋ ಕೇಳೋರು ಜಾಸ್ತಿ ಆಗ್ತಾರೆ. ನಿಜ, ನಿಂಗಾಜ ಅವರೇ, ಈಗ ನೀವು ಹೇಳ್ತಾ ಇರೋದನ್ನು ನಾನು ಸಂಪೂರ್ಣವಾಗಿ ಅನುಮೋದನೆ ಮಾಡ್ತಾ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ, ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ಈಗ ಸಾಕಷ್ಟು ಈ ಥರದ ವಿಶೇಷ ವ್ಯಕ್ತಿಗಳ ಧ್ವನಿಗಳನ್ನು ನಾವು ಈಗಾಗಲೇ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಕೇಳುಗರು ನಮ್ಮ ಯೂಟ್ಯೂಬ್ನಲ್ಲಿ ಅದನ್ನು ಕೇಳಬಹುದು ಅಂಥೇಳಿ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗೆಯೇ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಕಾಲಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವು ಹಂಚ್ಕೊಳ್ತಾ ಇದ್ದೀವಿ. ಅದನ್ನು ಕೂಡ ತಾವು ಗಮನಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಹೆಚ್ಚಿನ ಜ್ಞಾನ ಸಂಪಾದನೆಗೆ ಅವಕಾಶ ಆಗತ್ತೆ ಅನ್ನುವಂಥದ್ದು ನನ್ನ ವಿನಮ್ರವಾದಂಥ ಮನವಿ. ರೇಡಿಯೋ ನಾಟಕಗಳನ್ನು ನೀವು ಕೇಳಿರ್ತೀರಿ, ನಿಮಗಾದಂಥ ಅನುಭವಗಳನ್ನು ಹೇಳಿ. ನಾನು ಧಾರವಾಡ ಆಕಾಶವಾಣಿ ಕೇಳುಗನಾಗಿ ಅಲ್ಲಿ ಯಮುನಾ ಮೂರ್ತಿ ಅಂತ ಹೇಳಿ ಒಬ್ಬರು ನಾಟಕ, ಯಮುನಾ ಮೂರ್ತಿ ಅಂತ ನಾಟಕ ರಚನೆ ಮಾಡಿ ನಿರ್ದೇಶನ ಮಾಡ್ತೀವಿ. ಹೌದು, ದೆವ್ವದ ಮನೆಯೋ ಭೂತದ ಮನೆಯೋ ನಾಟಕ ಇನ್ನೂ ಜಾಸ್ತಿ ಇದೆ ನನಗೆ. ಅದ್ಭುತವಾದಂಥ, ಎಷ್ಟು ಅಂದರೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಹೇಳಿ ನಾವು ತುದಿಗಾಲ ಮೇಲೆ ಕೇಳ್ತಿರ್ಬೇಕು, ಏನಾಗುತ್ತೆ ಅಂತ ಹೇಳಿ. ರಾತ್ರಿ 9:00 ಎಲ್ಲ ನ್ಯೂಸ್ ಮುಗಿದ್ಮೇಲೆ ಬರ್ತಿತ್ತು. ಆದರೆ ನಾವೀಗ ದೃಶ್ಯ ನೋಡೋಕೆ ಇಷ್ಟಪಡ್ತೀವಿ, ಆಗ ದೃಶ್ಯನೇ ಇರ್ತಿರ್ಲಿಲ್ಲ. ನಿಜ, ಎಲ್ಲ ನಮ್ಮ ಕಲ್ಪನೆ. ದೆವ್ವ ಬಂದಾಗ ಗಾಳಿ ರಬರಬ ಅನ್ನೋದು, ಎಲೆಗಳು ಹಾರೋದು, ಹೌದು, ಅದ್ಭುತವಾದಂಥ ಕಲ್ಪನೆಯ ಮೂಲಕ ರೇಡಿಯೋ ನಾಟಕಗಳು ಬರ್ತಾ ಇದ್ವು. ನಿಜ, ಭಾಳ ಮೈ ರೋಮಾಂಚನ. ನಿಜ, ಅಂಥ ನಾಟಕಗಳನ್ನು ಕೇಳಿದ್ದೀನಿ. ಇತ್ತೀಚೆಗೆ ನಾಟಕಗಳು ಕೇಳಿಲ್ಲ ನಾನು.
ನಿಮಗೆ ಉದಾಹರಣೆಗೆ ಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ವಸಂತ ಕವಲಿಯವರು ವಸಂತ ಕವಲಿಯವರು ಕೇಳಿದ್ದೀನಿ. ಒಂದು ನಾಟಕವನ್ನು ಮಾಡಿದ್ರು, ಶಬ್ದ ಬ್ರಹ್ಮನ ಗುಮ್ಮಟದಲ್ಲಿ ಅಂತ ಹೇಳಿ. ಅದು ಆದಿಲ್ ಶಾ ಕುರಿತಾದಂತಹ ಒಂದು ನಾಟಕ. ಅದು ಬಿಜಾಪುರದ ಬಹಳ ಚಂದ ನಿರೂಪಣೆ, ಬಹಳ ಚಂದ ನಿರೂಪಣೆ. ಅದನ್ನ ನಮ್ಮ ಕಣ್ಣೆದುರಿಗೆ ಬಂದಂತೆ ಅದು ಭಾಸವಾಗ್ತಿತ್ತು, ನಮ್ಮ ಕಣ್ಣಿಗೆ ಕಟ್ಕೊಡ್ತಾ ಇತ್ತು ಆ ಕಲ್ಪನೆಗಳು. ನಿಜ, ಅದು ನಿಜವಾಗಿ ನಮ್ಮ ರೇಡಿಯೋ ಭಾಷೆಯ ಶಕ್ತಿ ಅಂತೇಳಿ ಹೇಳ್ಬೇಕು ನಾವನ್ನ. ಈಗ ಒಂದು ಹಬ್ಬ ಅಂದರೆ ಮನೆಯಲ್ಲಿ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ ಹೇಗಿರುತ್ತೋ ಆಕಾಶವಾಣಿಯಲ್ಲಿ ಕೂಡ ಹಾಗೆ ಮನೋರಂಜನೆ, ಶಾಸ್ತ್ರೀಯ ಸಂಗೀತ, ಸ್ಪೋರ್ಟ್ಸು, ನಮ್ಮ ಆಧ್ಯಾತ್ಮ ನೆಲೆಗಳ ಬಗ್ಗೆ ಪರಿಚಯ. ನಿಜ, ಬೆಳಗಿನ ಕಾರ್ಯಕ್ರಮ ಚಿತ್ರಗೀತೆ ಹೇಳ್ತಾನೆ ಈ ದೇವಾಲಯಗಳ ಬಗ್ಗೆ ಪರಿಚಯ ಮಾಡೋ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ಬರುತ್ತೆ. ನಾನು ಕೇಳಿದ್ದೀನಿ, ಪ್ರತಿದಿನ ಕೇಳಿದ್ದೀನಿ. ಒಂದು ದೇವಾಲಯ ಇಟ್ಕೊಂಡು ಅದರ ಇತಿಹಾಸವನ್ನು ಹೇಳೋದು, ಹೌದು, ಆಧ್ಯಾತ್ಮಿಕ ಬೆಲೆಯನ್ನು, ಮಹತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದ್ಭುತ ಕಾರ್ಯಕ್ರಮ ಇವೆಲ್ಲ. ಇವನ್ನೆಲ್ಲ ಇನ್ನೂ ಹೆಚ್ಚಾಗಿ ಕೇಳ್ಬೇಕು ಜನ. 90ರ ಹರೆಯದ ಈ ಆಕಾಶವಾಣಿ ಸೇವೆ ಭಾರತದಲ್ಲಿ ಭಾಳ ಒಳ್ಳೆ ಒಂದು ಇದು ಇನ್ನಷ್ಟು ಸರ್ಕಾರಗಳು ಪ್ರೋತ್ಸಾಹ ಕೊಡಬೇಕು, ಸಮುದಾಯ ಪ್ರೋತ್ಸಾಹ ಕೊಡಬೇಕು. ಆ ಮೂಲಕ ಇದನ್ನು ಉಳಿಸಿ ಮುಂದಿನ ಪೀಳಿಗೆ ತಗೊಂಡು ಹೋದರೆ ಅದ್ಭುತವಾದಂಥ ಒಂದು ನಾಲೆಡ್ಜ್ ಅವ್ರು ಬೆಳೆಸ್ಕೊಂತಾರೆ. ಈ ಭರಾಟೆಯಲ್ಲಿ, ಡಿಜಿಟಲ್ ಭರಾಟೆಯಲ್ಲಿ ನಮ್ಮ ಯುವಕರು ಏನೆಲ್ಲ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಆಕಾಶವಾಣಿಗೆ ಅದೇನಾದ್ರು ಅಡಾಪ್ಟ್ ಆದರೆ, ಅವ್ರು ಸ್ವೀಕಾರ ಮಾಡಿದರೆ ನಾರ್ಮಲ್ ಮನುಷ್ಯರಾಗಿ ಬೆಳೀತಾರೆ. ನಿಜ. ಅಂದರೆ ನಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ, ನಮ್ಮ ಬದುಕನ್ನು ಹಸನಾಗಿಸ್ಕೊಳ್ಳೋದಕ್ಕೆ ಆಕಾಶವಾಣಿ ನಿಜವಾಗಿ ಸರಿಯಾದ ಮಾಧ್ಯಮ ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನೊಂದು ವೈಚಾರಿಕವಾಗಿ ನೋಡ್ರಿ ನೀವು, ನಾನು ಈ ಹವಾಮಾನ ವರದಿ ಹೇಳ್ತೀರಿ, ಹವಾಮಾನ ವರದಿ ನಿಮ್ಮಲ್ಲೇ ಬರುತ್ತೆ. ನಿಜ. ಪರ್ಟಿಕ್ಯುಲರ್ ಆಕಾಶವಾಣಿ ಕೇಳ್ರಪ್ಪ ಅಂತಾರೆ. ಜಲಾಶಯದ ನೀರಿನ ಮಟ್ಟ ಹೇಳ್ತೀರಿ, ನಿಮ್ಮಲ್ಲೇ ಬರುತ್ತೆ. ಹೌದು. ಆಮೇಲೆ ಮಾರುಕಟ್ಟೆ ಧಾರಣೆ ಹೇಳ್ತೀರಿ ನೀವು. ಹೌದು. ಒಬ್ಬ ರೈತ ಈಗ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು ಆನ್ಲೈನ್ ಮುಖಾಂತರ. ನಿಮ್ಮ ಆಕಾಶವಾಣಿಯಲ್ಲಿ ಕೇಳಿ ಮಾಡ್ಬೋದು ಆತ. ಏನಿಲ್ಲ ನಿಮ್ಮಲ್ಲಿ. ನಿಜ. ಒಬ್ಬ ಮನುಷ್ಯನಿಗೆ ಏನು ಬೇಕು, ಏನಿಲ್ಲ. ನಗರವಾಸಿಗಳು ಬೇಕಾ, ಗ್ರಾಮೀಣವಾಸಿಗಳು ಬೇಕಾ, ಆಧ್ಯಾತ್ಮ ವಿಷಯ ಬೇಕಾ, ಸ್ಪೋರ್ಟ್ಸ್ ಬೇಕಾ, ಸಿನಿಮಾದವ್ರಿಗೆ ಬೇಕಾ, ಇಷ್ಟೆಲ್ಲ ಖನಜ ಇದು ಆಕಾಶವಾಣಿ ಅಂದರೆ. ನಿಜ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ಅನ್ನುವಂಥದ್ದು, ಮತ್ತು ಸರ್ವಾಂಗೀಣವಾಗಿ ಅವನ ಅಭಿವೃದ್ಧಿಗೆ ಏನೇನು ಬೇಕೋ, ಅವನ ಬೌದ್ಧಿಕವಾದಂಥ ಬೆಳವಣಿಗೆ ಏನೇನು ಬೇಕೋ ಅದಷ್ಟನ್ನು ಕೂಡ ನಮ್ಮ ಆಕಾಶವಾಣಿ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಯುವ ಪತ್ರಕರ್ತರು ಇದನ್ನು ಗಮನಿಸಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಇಲ್ಲ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ವಿಶೇಷವಾಗಿ ಅವ್ರದ್ದು ಏನಿದ್ರು ಸ್ಕೋಪ್ ಏನಿರುತ್ತೆ, ಟೆಲಿವಿಷನ್ ಇರುತ್ತೆ, ಪತ್ರಿಕೆ ಇರುತ್ತೆ. ಅವ್ರಿಗೆ ಗೊತ್ತಿರಲಿಕ್ಕೆ ಸಾಕು ಆಕಾಶವಾಣಿ ಅಂತ ಬುನಾದಿ ಪತ್ರಿಕೋದ್ಯಮಕ್ಕೆ ಮತ್ತೊಂದಿಲ್ಲ. ಫಾರ್ ಎಕ್ಸಾಂಪಲ್ ನಾನೇ, ನೀವು ಆಕಾಶವಾಣಿ ಕೇಳ್ತಾ ಬೆಳೀರಿ, ನಿಮ್ಗೆ ಏನು ಬೇಕು ನಾಲೆಡ್ಜ್ ಬರುತ್ತೆ. ಭಾಳ ಸಂತೋಷ ನಿಂಗಜ್ ಅವರೇ. ಆಕಾಶವಾಣಿಯ ಕುರಿತು ತುಂಬ ಒಳ್ಳೆಯ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮಂಥ ಕೇಳುಗರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಭಾಳ ಸಂತೋಷ. ಈ ಒಂದು ಸ್ಟುಡಿಯೋಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಒಬ್ಬ ಕೇಳುಗರಾಗಿ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವತ್ತು ನನಗೆ ಅವಕಾಶ ಕೊಟ್ಟು ನಾನು ಆಕಾಶವಾಣಿಯ ಒಬ್ಬ ಸ್ನೇಹಿತನಾಗಿ ಅಥವಾ ಬೆಂಬಲಿಗನಾಗಿ, ಕೇಳುಗನಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಕೂಡ ಧನ್ಯವಾದಗಳು. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಪತ್ರಕರ್ತರು ಹಾಗೂ ಮಾಧ್ಯಮ ಅಕಾಡೆಮಿ ಸದಸ್ಯರಾದ ಕೆ ನಿಂಗಜ್ಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.